ಪ್ರಶಾಂತ್, ಫಸ್ಟ್ ಆಫ್ ಆಲ್ ನನಗೆ ವೈಯಕ್ತಿಕವಾಗಿ ತುಂಬ ಬೇಜಾರಿದೆ. ಸಿದ್ದರಾಮಯ್ಯನವ್ರ ಸುತ್ತ ಇಂಥದ್ದೊಂದು ಹಗರಣ ಸುತ್ತಕೊಂಡು ಇಂಥದ್ದೊಂದು ಆರೋಪವನ್ನು ಸಿದ್ದರಾಮಯ್ಯನವ್ರು ಎದುರಿಸಬೇಕಾಗುವಂತಂತಲ್ಲ ಅಂತ. ನೋಡಿ, ಸಿದ್ದರಾಮಯ್ಯನವ್ರ ಸುತ್ತ ಯಾವುದೇ ಒಬ್ಬ ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿಯ ವಿರುದ್ಧ ಆರೋಪಗಳು ಬರ್ತಾ ಇರ್ತವೆ. ನಾನಂದರೆ ಈಗ ಆರೋಪಗಳೇ ಬರಬಾರ್ದು ರಾಜಕಾರಣಿ ಮೇಲೆ ಅಂತ ನಾನು ಹೇಳಿದ್ದು ಉಳಿದ ರಾಜಕಾರಣಿಗಳಂತ ಹೇಳ್ರಿ, ಅವ್ರದ್ದೆಲ್ಲ ರಿಯಲ್ ಎಸ್ಟೇಟ್ಗಳಿದ್ದಾವೆ, ಬಿಸ್ನೆಸ್ಗಳಿದ್ದಾವೆ, ಅವ್ರು ಈ ಕಡೆ ತೆಗೆದು ಆ ಕಡೆ ಹಾಕ್ತಾರೆ, ಆ ಕಡೆ ತೆಗೆದು ಈ ಕಡೆ ಹಾಕ್ತಾರೆ. ಸಿದ್ದರಾಮಯ್ಯನವರು 4 ದಶಕದ ರಾಜಕಾರಣದ ರೀತಿ ಇದೆಯಲ್ಲ, ಸಮಾಜವಾದಿ ಹಿನ್ನೆಲೆ ಇಟ್ಕೊಂಡವ್ರು, ನನಗನ್ಸುತ್ತೆ ಅವ್ರ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಯಾರೋ ಮಿಸ್ಗೈಡ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅನಿಸುತ್ತೆ. ಆದರೆ ಇಲ್ಲಿ ನೋಡಿ, ಈಗ ಯಾವ ರಾಜಕಾರಣಿಯ ಇಮೇಜು ಸರಿ ಇತ್ತೋ, ಪರ್ಸೆಪ್ಷನ್ ಇತ್ತೋ, ರಿಯಾಲಿಟಿ ಇತ್ತೋ ಅನ್ನೋದು ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇಲ್ಲಿ ತನಿಖೆಯ ದೃಷ್ಟಿಯಿಂದ ನೋಡಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಇದು ಇನ್ನೂ ಡೈಜೆಸ್ಟ್ ಆಗ್ತಾ ಇಲ್ಲ ಲೋಕಾಯುಕ್ತ ಪೊಲೀಸರು ಕೊಟ್ಟಿರ್ತಕ್ಕಂಥ ವರದಿ. ಏನಂತಂದರೆ ಇದು ಹೆಂಗಿದೆ ಅಂತಂದರೆ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು, ಅಧಿಕಾರದಲ್ಲಿರ್ತಕ್ಕಂಥವ್ರು, ಅವರ ಕುಟುಂಬ ಸೈಟನ್ನು ತೆಗೆದುಕೊಂಡು, ನಾನು ಇದನ್ನು ಅಂದರೆ ಇದು ಕಳ್ಳರ ವ್ಯಾಖ್ಯಾನ ಏನು ನಡೆಯುತ್ತೆ ಇದನ್ನು ಒಪ್ಕೊಳ್ಳಲ್ಲ ನಾನು. ಯಾಕಂದರೆ ಇದು ಕಳ್ಳತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕರಣ ಅಲ್ಲ. ಆದರೆ ಮುಖ್ಯಮಂತ್ರಿಗಳು ಅವರ ಕುಟುಂಬ ವರ್ಗ ಯಾವುದೇ ತಪ್ಪನ್ನು ಎಸಗಿಲ್ಲ, ಬಟ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ತಪ್ಪೆಸಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಬರೋದಾದ್ರೆ, ನನಗೊಬ್ಬ ಕಾಮನ್ ಮ್ಯಾನ್ ಆಗಿ ಒಂದು ಕಾಮನ್ ಸೆನ್ಸ್ನ ಪ್ರಶ್ನೆ, ಯಾಕೆ ಅಧಿಕಾರಿಗಳು ತಪ್ಪೆಸಗ್ತಾರೆ ಅಲ್ವಾ? ಯಾಕೆ ನಿಮ್ಮ ವಿಚಾರದಲ್ಲಿ, ನಿಕೇತ್ನ ವಿಚಾರದಲ್ಲಿ ಯಾಕೆ ತಪ್ಪೆಸಗಲ್ಲ? ಅವರು ಅಧಿಕಾರದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಮಾತ್ರ ಯಾಕೆ ತಪ್ಪೆಸಗ್ತಾರೆ? ಈಗ ನಾವು ಹೋಗಿ ಏನೋ ಒಂದು ಫೇವರ್ ಮಾಡಿ ಕೊಡಿ ಅಂದ್ರೆ ಕಾನೂನಿನ ಪುಸ್ತಕ ಹಿಡಿಯೋದಿಲ್ವಾ? ನೋಡಿ ಸರ್, ನಿಯಮ ಹಿಂಗ್ ಹೇಳುತ್ತೆ, ನಿಯಮ ಹಿಂಗ್ ಹೇಳುತ್ತೆ, ನಿಯಮ ಹಿಂಗ್ ಹೇಳುತ್ತೆ ಅಂತ ನಮ್ಮ ಮುಂದೆ ಹಿಡಿಯೋದಿಲ್ಲ. ಹಂಗೆ ಇರ್ಬೇಕು. ಅದೇ ಒಂದೇ ನಿಮಿಷ ಸರ್, ಒಂದು ದೇ ಆರ್ ಇನ್ ರಿಸೀವಿಂಗ್ ಎಂಡ್. ಅದಕ್ಕೆ ಆ ಕಾರಣಕ್ಕೆ ಹಾಗಿರುವಾಗ ಯಾಕದು ಅಧಿಕಾರಿಗಳು ಇವ್ರಿಗೆ ಫೇವರ್ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಗೆ ಒಬ್ಬ ಜನಸಾಮಾನ್ಯನಾಗಿ ಉತ್ತರ ಬೇಕು. ಅಧಿಕಾರಿಗಳು ಕೊಟ್ಟಿದ್ರ ಸರ್ ಸೈಟನ್ನ ಸಿದ್ದರಾಮಯ್ಯನವ್ರಿಗೆ? ಮತ್ತೆ ಯಾರು ಕೊಟ್ಟರು ಸರ್? ಈಗ ಅಧಿಕಾರಿಗಳ ಕೊಟ್ಟಿರೋದು ಸಿದ್ದರಾಮಯ್ಯನವ್ರು 14 ಸೀಟ್ ಕೊಟ್ಟರು. ಯಾರು ಅಧಿಕಾರಿಗಳ ಕೊಟ್ಟಿರೋದು? ಯಾರು ಕೊಟ್ಟಿರು? ಮೂಢಾದ ಮೀಟಿಂಗ್ ಅಲ್ಲಿ ತಗೊಂಡಿರುವಂತ ತೀರ್ಮಾನ ಅದು. ಅಲ್ಲಿ ಯಾರ್ಯಾರು ಇದ್ದಾರೆ ಸರ್? ಶಾಸಕರುಗಳಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಶಾಸಕರಾಗಿದ್ದ ಕಾರಣಕ್ಕಾಗಿ ಯತೀಂದ್ರ ಅವರು ಆ ಮೀಟಿಂಗ್ನಲ್ಲಿ ಇದ್ರು. ಶಾಸಕರಾಗಿದ್ದ ಕಾರಣಕ್ಕೆ ಜಿ ಟಿ ದೇವೇಗೌಡರು ಇದ್ರು, ಶಾಸಕರಾಗಿದ್ದ ಕಾರಣಕ್ಕೆ ರಾಮದಾಸ್ ಇದ್ರು, ಶಾಸಕರಾಗಿದ್ದ ಕಾರಣಕ್ಕೆ ಹರ್ಷವರ್ಧನ್ ಇದ್ರು. ರಾಮದಾಸ್ ಸ್ಟೇಟ್ಮೆಂಟ್ ಆಗುತ್ತೆ, ಜಿ ಟಿ ದೇವೇಗೌಡರ ಸ್ಟೇಟ್ಮೆಂಟ್ ಆಗುತ್ತೆ, ಹರ್ಷವರ್ಧನ್ ಸ್ಟೇಟ್ಮೆಂಟ್ ಆಗುತ್ತೆ. ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ ಆಗೋದಿಲ್ವಲ್ಲ ಲೋಕಾಯುಕ್ತ ತನಿಖೆಯಲ್ಲಿ? ಯಾಕೆ ಅಂತಂದ್ರೆ ಅಲ್ಲ, ಏನ್ ಲೋಕಾಯುಕ್ತರು ಲೋಕಾಯುಕ್ತರ 11,000 ಪುಟಗಳ ಈ ಬಿ ರಿಪೋರ್ಟ್ ನಲ್ಲಿ ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ ಎಲ್ಲಿದೆ? ಅಲ್ಲ, ನಾನು ಸ್ಟೇಟ್ಮೆಂಟ್ ಓದ್ಬೇಕು ಸರ್. ನಾನು ಓದಿದ್ದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಯತೀಂದ್ರ ಅವ್ರ ಹೇಳಿಕೆ ಯಾಕೆ ತಗೊಳ್ಳಿಲ್ಲ ಲೋಕಾಯುಕ್ತ ಪೊಲೀಸರು? ತಗೊಂಡಿದ್ದಾರೆ ಅನ್ಸುತ್ತೆ. ಇಲ್ಲ, ತಗೊಂಡಿಲ್ಲ. ನೋಡೋಣ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಪಡ್ಕೊಂಡು ನಾನು ಕೊಡ್ತೀನಿ ಸರ್. ಆದ್ರೆ ಒಂದಂತೂ ಸತ್ಯ, ಒಂದಂತೂ ಸತ್ಯ ಏನು ಅಂತಂದ್ರೆ, ನೀವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಅಜಿತ್ ಅವರು ಒಂದು ಪ್ರಶ್ನೆ ಕೇಳಿದ್ರು, ಏನು ಸಿದ್ದರಾಮಯ್ಯನವರಂತ ನಾಯಕರ ಮೇಲೆ ಈ ತರ ಆರೋಪ ಬಂದಿದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಬೇಸರ ಇದೆ ಅನ್ನೋದು. ಹೌದು ಸರ್, ಯಾಕೆ ಸಿದ್ದರಾಮಯ್ಯನವ್ರ ಬಗ್ಗೆ ಈ ಥರದ ಆರೋಪ ಬರುತ್ತೆ ಅಂದ್ರೆ, ಸಿದ್ದರಾಮಯ್ಯ ಯಾವಾಗಲೂ ಹಣ್ಣು ತುಂಬಿದ ಮರಕ್ಕೆ ಕಲ್ಲುಗಳು ಬೀಳ್ತಾವೆ ಸರ್. ಯಡಿಯೂರಪ್ಪನವರಿಗೂ ಬಿದ್ದಿದ್ದಾವೆ, ಡಿ ಕೆ ಶಿವಕುಮಾರ್ಗೂ ಬಿದ್ದಿದ್ದಾವೆ, ಕುಮಾರಸ್ವಾಮಿ ಅವರಿಗೂ ಬಿದ್ದಿದ್ದಾವೆ. ಹೌದು, ಅವರಲ್ಲಿ ಕ್ವಾಲಿಟೀಸ್ ಇದೆ, ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ. ಅವರು ಕರ್ನಾಟಕ ರಾಜ್ಯವನ್ನು ಮುನ್ನಡೆಸುವಂತ ಸಾಮರ್ಥ್ಯ ಹೊಂದಿದ್ರು. ಅದು ಯಡಿಯೂರಪ್ಪನಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು. ಅವ್ರ ಮೇಲೆ ಬಂದ ಆರೋಪಗಳು ತಪ್ಪು ಅಂತೀರಾ? ಅವ್ರ ಮೇಲೆ ಬಂದ ಆರೋಪಗಳು ತಪ್ಪು ಅಂತ. ಸಿದ್ದರಾಮಯ್ಯನವ್ರ ಮೇಲೆ ಬಂದಿರುವಂತ ಈ ಆರೋಪ, ಮೂಡಾ ಪ್ರಕರಣದ ಆರೋಪ ಏನಿದೆ, ಇದು ದುರುದ್ದೇಶಪೂರಿತವಾಗಿ ಮಾಡಿರುವಂತ ಆರೋಪ, ಬೇಕಂತ ಮಾಡಿರುವಂತ ಆರೋಪ, ಸಿದ್ದರಾಮಯ್ಯನವರ ರಾಜಕೀಯವನ್ನು ಮುಗಿಸೋದಕ್ಕೋಸ್ಕರ ನಡೆಸಿರುವಂತ ಷಡ್ಯಂತ್ರದ ಆರೋಪ ಅದು. ನೋಡಿ, ಬಿಜೆಪಿ ಶಾಸಕರು ಹೇಳ್ತಾ ಇದ್ದಾರೆ 50-50 ಸಾಧ್ಯ ಇಲ್ಲ. 2013ರಲ್ಲಿ ಸಿದ್ದರಾಮಯ್ಯನವರು ನಿರಪರಾಧಿಗಳು ಅಂತ 2013ರಲ್ಲಿ 50-50 ಅನುಪಾತ ಅಂತ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಕಾನೂನು ತರ್ತಾರೆ. ಆ ಕಾನೂನು ನಡಿಯಲ್ಲಿ 92ನಲ್ಲಿ ಫಸ್ಟ್ ಟೈಮ್ 4-1 ಆಗಿ 98ಅಲ್ಲಿ 6-1 ಕಂಪ್ಲೀಟ್ ಆಗಿದ್ದಂತಹ ಯಾವುದೇ ಜಮೀನು ಇರಲಿ, ಅದಕ್ಕೆ ನೀವು 50-50 ಅನುಪಾತನ ಕೊಡ್ತೀರಾ? ನನ್ನ ಪ್ರಶ್ನೆ. ಕೊಡೋದಾದ್ರೆ ಹೇಳಿ, ನಾವು ಎಲ್ಲರ ಹತ್ರ ಅರ್ಜಿ ಹಾಕ್ಸ್ತೀವಿ. ದೇವನೂರು ಬಡಾವಣೆ ಒಂದೇ ಅಲ್ಲ, ಎಲ್ಲರ ಹತ್ರ ಅರ್ಜಿ ಹಾಕ್ತೀವಿ. ಎರಡನೇದು, ಈಗ ಪಾಪ ಒಬ್ಬ ಸೈನಿಕ 151 ರೂಪಾಯಿ ಶಾರ್ಟೇಜ್ ಕಟ್ಟಿದ್ದ. ಯಾವುದಕ್ಕೆ? ಇದೇ ವಿಜಯನಗರ ಬಡಾವಣೆನೋ ಯಾವುದೋ ಸುತ್ತಮುತ್ತ ಬಡಾವಣೆಯಲ್ಲಿ ನನಗೊಂದು ಸೈಟ್ ಅಲಾಟ್ ಮಾಡ್ಕೊಳ್ಳಿ ಅಂತೇಳಿ, ಅದು ಯಾವುದೋ ನಮ್ಮ ಮಿಲಿಟರಿ ಕೋಟಾದಲ್ಲಿ ಬಂದಿತ್ತು. ಆತನಿಗೆ 151 ರೂಪಾಯಿ ಶಾರ್ಟೇಜ್ ಇತ್ತು ಅಂತ ಹೇಳಿ ಆತನಿಗೆ ಸೈಟ್ ಅಲಾಟ್ ಮಾಡ್ಕೊಡ್ಲಿಲ್ಲ. ಅದನ್ನು ಆ ಸೈಟ್ನ ಅಲಾಟ್ ಅಂದರೆ ತೋರಿಸಿದ ಸೈಟ್ನ ಸ್ಟ್ರೇ ಸೈಟ್ಗೆ ಹಾಕ್ಬಿಡ್ತಾರೆ. ಅದಾದ್ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ, ಆತ ಕೋರ್ಟಿಂದ ಹೋಗಿ ಆದೇಶ ತರ್ತಾನೆ. ಇವತ್ತಿಗೂ ಆಸ್ ಆಫ್ ಟುಡೇ ವೆನ್ ವಿ ಆರ್ ಸ್ಪೀಕಿಂಗ್, ಹಿ ಹಸ್ ನಾಟ್ ಗಾಟ್ ಸೈಟ್ ಅಲಾಟೆಡ್. ಆದರೆ ಒಬ್ಬ ಸೈನಿಕ. ಅದೇ ಸಿದ್ದರಾಮಯ್ಯನವ್ರ ಪತ್ನಿಗೆ ಏಕಾಏಕಿ
ಆದೇಶಗಳ ಮೇಲೆ ಆದೇಶಗಳು ಬಂದು ಹೆಂಗ್ ಸೈಟ್ ಅಲಾಟ್ ಆಗ್ಬಿಡ್ತದೆ. ಅದೂ ಯಾವುದು ಅದು ಸ್ಟ್ರೇ ಸೈಟ್ಗೆ 1987 ಕಾನೂನು ಏನು ಹೇಳ್ತು, 1987 ಕಾನೂನು ಹೇಳಿದ್ದು 25% ಮಾತ್ರನೇ ನೀವು ಅದು ಸ್ಪೆಷಲ್ ಅಚೀವರ್ಸ್. ಯಾವ Yes. ಅಚೀವ್ಮೆಂಟ್ ನಲ್ಲಿ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ತಾವು ಕೊಟ್ಟಿದ್ದೀರಾ, ಆದ್ರೆ 75% ಆಕ್ಷನ್ ಹೋಗಬೇಕು. Yes. ಸಮಯ ಮುಗಿತಾ ಇದೆ. ಆಮೇಲೆ ರೆಟ್ರೋಸ್ಪೆಕ್ಟಿವ್ ಆಕ್ಟ್ ನ ಯಾಕೆ ಕೋರ್ಟ್ ನಲ್ಲಿ ನಾಗಪ್ರಸನ್ನ ಅವರು ಪ್ರಶ್ನೆ ಮಾಡಿದ್ರು ಸಹ ಇವತ್ತು ತೋರ್ಸ್ಕೊ ಇವತ್ತು ಮಿಸ್ ಮಾಡ್ಕೊಂತಾರೆ ರೆಟ್ರೋಸ್ಪೆಕ್ಟಿವ್. ಸಮಯ ಯಾರ್ದು ರಿಯಾಕ್ಷನ್ ತೆಗೆದುಕೊಳ್ಳೋದಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಪ್ರಶಾಂತ್, ಧನ್ಯವಾದ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.